ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಕಿವಿಮಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಶುಕ್ರವಾರ ಮಾಡುವಂತಹ ಲಕ್ಷ್ಮೀ ಪೂಜೆಯ ವಿಧಿವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಣೆ ಮಾಡ್ತಾ ಇದ್ದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಷಾಢ ಶುಕ್ರವಾರ ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯನ್ನು ತುಂಬ ಬೇಗ ಒಲಿಸ್ಕೋಬಹುದು ಅಂತ ಹೇಳ್ತಾರೆ. ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಸಾಕಾಗತ್ತೆ. ವಿಗ್ರಹವನ್ನು ನೀಟಾಗಿ ಸ್ವಚ್ಛ ಮಾಡಿಕೊಳ್ಳಿ. ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಇಟ್ಕೊಂಡು ಅದರ ಮೇಲೆ ವಿಗ್ರಹವನ್ನು ಇಟ್ಕೊಳ್ಳಿ. ಅಥವಾ ಫೋಟೋಗಳನ್ನು ಪೂಜೆ ಮಾಡ್ತೀವಿ ಅನ್ನೋದಾದರೆ ಫೋಟೋನೂ ಅಷ್ಟೇ ಅರಿಶಿನ ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ಫೋಟೋವನ್ನು ಶುದ್ಧಿ ಮಾಡಿಕೊಂಡು ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. ಈ ಎಲ್ಲವನ್ನೂ ಸಿದ್ಧ ಮಾಡಿದ ನಂತರ ನೀವು ಹಣ್ಣುಗಳನ್ನು ನೈವೇದ್ಯಕ್ಕೆ ಇಟ್ಕೊಳ್ಳಿ. 5 ತರಹದ ಹಣ್ಣುಗಳನ್ನು ನೈವೇದ್ಯ ಮಾಡೋದ್ರಿಂದ ಲಕ್ಷ್ಮಿ ಬೇಗ ಒಲಿತಾಳೆ ಅಂತ ಹೇಳ್ತಾರೆ. ಲಕ್ಷ್ಮೀ ದೇವಿಯು ಸ್ವಚ್ಛ ಪ್ರಿಯೆ ಅಂತ ಹೇಳ್ತಾರೆ. ಲಕ್ಷ್ಮೀ ಪೂಜೆ ಮಾಡುವಾಗ ಮನೆಯನ್ನಾಗಲಿ ನಮ್ಮನ್ನಾಗಲಿ ಸ್ವಚ್ಛತೆಯಿಂದ ಇಟ್ಕೊಂಡಿರಬೇಕು. ಮನೇನ ಶುದ್ಧಿ ಮಾಡ್ಕೋಬೇಕು. ಬೆಳಗ್ಗೆ ಬೇಗನೆ ಹೇಳಬೇಕು. ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡಿದ ಆದ ನಂತರ ದೇವರ ಕೋಣೆ ಹಾಗೆ ದೇವರಿಗೆ ಸಂಬಂಧಪಟ್ಟಂಥ ಪಾತ್ರೆಗಳನ್ನೆಲ್ಲ ನೀಟಾಗಿ ಶುದ್ಧಿ ಮಾಡ್ಕೋಬೇಕು. ಆನಂತರ ಪೂಜೆಯನ್ನು ಸ್ಟಾರ್ಟ್ ಮಾಡೋವಂಥದ್ದು. ಮೊದಲನೇದಾಗಿ ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಳೋ ಅಂಥದ್ದು. ಅಷ್ಟದಳ ರಂಗೋಲಿಯನ್ನು ಬಿಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಳಿ. ಕಳಶದ ಒಳಗಡೆ ಅರಿಶಿನ, ಕುಂಕುಮ, ಅಕ್ಕಿ ಕಾಳು, ಹಾಗೆಯೇ ಒಂದು ಕಾಯಿನ್ ಮತ್ತು ಒಂದು ಕೆಂಪು ಬಣ್ಣದ ಒಂದು ಹೂವು ಇಷ್ಟನ್ನು ಹಾಕಿ 5 ವಿಳೆದೆಲೆಯನ್ನು ಇಟ್ಟು ಕಾಯನ್ನು ಇಟ್ಟು ನೀವು ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು. ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದಂತಹದ್ದು ಅಂದರೆ 5 ರೀತಿಯ ಹಣ್ಣುಗಳನ್ನು ಇಡಬೇಕು. ಹಾಗೆ ಸಿಹಿ ತಿನಿಸುಗಳನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಬೆಲ್ಲದಿಂದ ಮಾಡಿರುವಂತಹ ಗುಡ ಅನ್ನ ಅಥವಾ ಬೆಲ್ಲದ ಅನ್ನವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಕೋಸಂಬರಿಯನ್ನು ಕೂಡ ಮಾಡಬಹುದು. ಕಡಲೆಕಾಳಿನಿಂದ ಮಾಡಿರುವಂಥ ಉಸ್ಲಿಯನ್ನು ಕೂಡ ಮಾಡಿ ನೀವು ಮನೆಗೆ ಬಂದಿರುವಂಥ ಮುತ್ತೈದೆಯರಿಗೂ ಕೂಡ ಅದನ್ನು ಹಂಚಿದ್ರೆ ತುಂಬಾ ಒಳ್ಳೆಯದು. 8 ಜನ ಅಥವಾ 9 ಜನ 5 ಜನದಿಂದ ನೀವು ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಕುಂಕುಮ ಮತ್ತು ಫಲತಾಂಬೂಲವನ್ನು ಕೊಟ್ಟು ಕಳಿಸಬಹುದು. ತುಂಬಾ ಒಳ್ಳೆಯದಾಗತ್ತೆ ಸ್ನೇಹಿತರೆ. ಮುಸ್ಸಂಜೆ ಪೂಜೆಯನ್ನು ಮಾಡಿ ಆನಂತರ ನೀವು ಸುಮಂಗಲಿಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಕಳಿಸಿದ್ರೆ ನಿಮ್ಮ ಮನೆಗೆ ಸದಾ ಲಕ್ಷ್ಮೀ ದೇವಿ ಬಂದು ನೆಲೆಸ್ತಾಳೆ. ಮನೆಯನ್ನು ತುಂಬ ಶುದ್ಧವಾಗಿ ಇಟ್ಕೊಳ್ಳಿ. ಮನೆಯಲ್ಲಿ ಯಾವಾಗಲೂ ಕೂಡ ಪಾಸಿಟಿವಿಟಿ ನೆಲೆಸುವಂತೆ ನೋಡ್ಕೊಳ್ಳಿ. ಮನೆಯನ್ನು ಶುಭ್ರವಾಗಿಟ್ಟು ಸುಗಂಧಮಯವಾಗಿ ಇಡೋದ್ರಿಂದ ಲಕ್ಷ್ಮೀ ದೇವಿ ಮುಸ್ಸಂಜೆಯ ಟೈಮ್ನಲ್ಲಿ ಮನೆಗೆ ಪ್ರವೇಶವನ್ನು ಮಾಡ್ತಾಳೆ. ನೀವು ಆದಷ್ಟು ಲಕ್ಷ್ಮೀ ದೇವಿಗೆ ಮಲ್ಲಿಗೆ, ಸಂಪಿಗೆ ಈ ಥರ ಘಮ ಇರುವಂತಹ ಹೂಗಳನ್ನು ಹಾಕೋದ್ರಿಂದ ಲಕ್ಷ್ಮಿ ಆವಾಹನೆಯನ್ನು ಮಾಡಬಹುದು. ಲಕ್ಷ್ಮೀ ದೇವಿಗೆ ಶುಚಿತ್ವ ಅಂದರೆ ತುಂಬಾ ಇಷ್ಟ. ನೀವು ಎಷ್ಟು ಶುಚಿತ್ವದಿಂದ ಇರ್ತೀರ ಮನೆಯಲ್ಲಿ ಅಷ್ಟು ಕೂಡ ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಅನ್ನುವಂತಹದ್ದು ಪ್ರವೇಶವನ್ನು ಮಾಡುತ್ತೆ. ಸೊ ಆಷಾಢದಲ್ಲಿ ಒಮ್ಮೆಯಾದರೂ ಅಂದರೆ ಒಂದು ದಿನವಾದರೂ ಕೂಡ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ಕೊಳ್ಳಿ. ತುಂಬಾ ಸಿಂಪಲಾಗಿ ಮಾಡುವಂತಹ ಪೂಜೆ, ಆದರೆ ಶ್ರದ್ಧಾ, ಭಕ್ತಿ, ಶುಚಿತ್ವ ಅನ್ನುವಂಥದ್ದು ತುಂಬಾ ಮುಖ್ಯವಾದಂತಹದ್ದು. ಮನೆಯ ಗೃಹಿಣಿ ಹೇಗಿರ್ತಾಳೋ ಅದರ ಮೇಲೆ ಈ ಲಕ್ಷ್ಮೀ ದೇವಿಯ ಒಂದು ವಾಸ ಇರುತ್ತೆ ಅಂತ ಹೇಳ್ತಾರೆ. ಆದುದರಿಂದ ಎಲ್ಲ ಹೆಣ್ಮಕ್ಳು ಕೂಡ ಪ್ರತಿದಿನ ಸ್ನಾನ ಮಾಡಿ ಶುಚಿತ್ವದಿಂದ ಇರಿ. ಮನೆಯನ್ನು ನೀಟಾಗಿಟ್ಕೊಳ್ಳಿ. ಹಾಗೆ ನೀವು ಹೇಗೆ ಮನೆಯನ್ನು ನೀಟಾಗಿಟ್ಕೋತೀರೋ ಹಾಗೆ ನಿಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಂತಾನ, ಸಮೃದ್ಧಿ, ಆರೋಗ್ಯ ಪ್ರತಿಯೊಂದನ್ನು ಕೊಟ್ಟು ಕಾಪಾಡುವ ಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡುವಂಥ ಈ ಒಂದು ಶುಭ ಆಷಾಢದ ಒಂದು ಶುಕ್ರವಾರದ ಪೂಜೆಯ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಪೂಜೆಯನ್ನು ನೀವೆಲ್ಲರೂ ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.